ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಕ್ಯಾಪ್ ಯಾಕೆ ಹಾಕ್ತಾರೆ? ಕ್ಯಾಪ್ ಹಾಕದೆ ನಮಾಜ್ ಆಗತ್ತಾ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಆ ಕ್ಯಾಪ್ ಹಾಕೋದು ಇಸ್ಲಾಂನಲ್ಲಿ ಕದಾಯವ, ಅಥವಾ ಇದು ಕಲ್ಚರ, ರಿಲಿಜಿಯನ್? ಬಹಳ ಜನ ಕ್ಯಾಪ್ ನೋಡಿ ಮುಸ್ಲಿಂ ಅಂದ್ರೆ ಕ್ಯಾಪ್ ಕಂಪಲ್ಸರಿ ಅಂತ ಥಿಂಕ್ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಖುರಾನ್ ಏನ್ ಹೇಳುತ್ತೆ, ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಏನ್ ಕಳ್ಸಿದ್ರು, ಇವತ್ತು ಖುರಾನ್ ನಮ್ಮ ಪ್ರಾಫೆಟ್ ಏನ್ ಹೇಳಿದ್ರು, ಮತ್ತು ಸಿಂಪಲ್ ಲಾಜಿಕ್ ಮೂಲಕ ಈ ಪ್ರಶ್ನೆನ ಉತ್ತರ ಮಾಡಕ್ ಟ್ರೈ ಮಾಡ್ತೀನಿ. ಮೊದಲು ಒನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತೀನಿ. ಸಪೋಸ್ ಒಬ್ಬ ಮುಸ್ಲಿಂ ಕ್ಯಾಪ್ ಹಾಕಿಲ್ಲ ಅಂದ್ರೆ ಅವನು ಮುಸ್ಲಿಂ ಇಲ್ವಾ? ಇಲ್ಲ, ತಪ್ಪು. ಕ್ವಶನ್ ತುಂಬಾ ಸಿಂಪಲ್. ಅಲ್ಲಾಹ್ ಖುರಾನ್ ನಲ್ಲಿ ಕ್ಯಾಪ್ ಕಂಪಲ್ಸರಿ ಅಂತ ಹೇಳಿದಾರಾ? ಇಸ್ಲಾಂನಲ್ಲಿ ಒಪಿನಿಯನ್ ಮುಖ್ಯ ಅಲ್ಲ, ಎವಿಡೆನ್ಸ್ ಮುಖ್ಯ. ಅದಕ್ಕೆ ಮೊದಲು ಖುರಾನ್ ನೋಡೋಣ. ಖುರಾನ್ ನಲ್ಲಿ ಅಲ್ಲ ನಮಾಜ್ ಕಂಪಲ್ಸರಿ ಮಾಡಿದ್ದಾರೆ. ರೋಜಾ ಅಂದ್ರೆ ಉಪವಾಸ ಮಾಡೋದು ಕಂಪಲ್ಸರಿ ಹೇಳಿದ್ದಾರೆ. ಜಕಾತ್ ಅಂದ್ರೆ ಚಾರಿಟಿ, ನೀವು ಬಡವ್ರನ್ನ ದುಡ್ಡು ಕೊಡೋದು 2.5% ಪ್ರತಿ ವರ್ಷ ನಿಮ್ ದುಡ್ಡಿಂದ, ಅದು ಕಂಪಲ್ಸರಿ ಹೇಳಿದ್ದಾರೆ. ಹಜ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಆದ್ರೆ ಕ್ಯಾಪ್ ಕಂಪಲ್ಸರಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಆದರೆ ಏನ್ ಬರುತ್ತೆ ಅಂದ್ರೆ, ಅಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೀವು ನೀವು ಯಾವಾಗ ಪ್ರೇಯರ್ ಮಾಡ್ತೀರೋ ಅವಾಗ ಚೆನ್ನಾಗಿರೋ ಪ್ಲೇಸ್ ಅಲ್ಲಿ ಒಂದು ಒಳ್ಳೆ ಬಟ್ಟೆಯಲ್ಲಿ ಮಾಡಿ ಅಂತ ಹೇಳ್ತಾರೆ. ನೋಟಿಸ್ ಮಾಡಿ, ಅಲ್ಲ ಪ್ರೇಯರ್ಗೆ ಕ್ಲೀನ್ ಬಟ್ಟೆ ಮತ್ತು ಡೀಸೆಂಟ್ ಡ್ರೆಸ್ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ನಾವು ಚೆಸ್ಟ್ ಇಂದ ನಾವು ನಮ್ಮ ನೀವರೆಗೂ ಕವರ್ ಮಾಡಬೇಕು. ಫೀಮೇಲ್ ಹೆಡ್ ಇಂದ ಟೋ ವರೆಗೂ ಕವರ್ ಮಾಡಬೇಕು. ಬೇಕಾದ್ರೆ ಫೀಮೇಲ್ ಸ್ವಲ್ಪ ಸ್ವಲ್ಪ ಜನ ಫೇಸು ಓಪನ್ ಬಿಡ್ತಾರೆ, ಹ್ಯಾಂಡ್ಸ್ ಓಪನ್ ಇಕ್ಕಿರ್ತಾರೆ. ಫೀಮೇಲ್ ಇಲ್ಲ, ಅವರು ಎಲ್ಲ ಕವರ್ ಮಾಡಿರ್ತಾರೆ. ಮೇಲಲ್ಲಿ ವೆರಿ ಸಿಂಪಲ್, ನೀವು ಚೆಸ್ಟ್ ಇಂದ ನೀವು ಅದೇ ನಿಮ್ಮ ನೀವರೆಗೂ ಕವರ್ ಮಾಡಬೇಕು. ಇಲ್ಲಿ ಟೋಪಿ ಕ್ಯಾಪ್ ಕಂಪಲ್ಸರಿ ಅಂತ ಹೇಳಿಲ್ಲ. ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಏನ್ ಕಲ್ಸುತ್ತೆ ಅಂದ್ರೆ, ಮುಸ್ಲಿಮರು ಮಾಡುವ ಪ್ರತಿಯೊಂದು ಕೆಲಸ ಕಂಪಲ್ಸರಿ ಆಗಿರಬೇಕು ಅಂತ ಇಲ್ಲ. ಈಗ ಅಥೆಂಟಿಕ್ ನಮ್ಮ ನಬಿ ಏನ್ ಮಾಡಿದ್ರು ನೋಡೋಣ. ಖುರಾನಲ್ಲೇ ಒಂದ್ ಲೈನ್ ಏನ್ ಬರುತ್ತಂದ್ರೆ, ಒಬೆ ಅಲ್ಲ ಅಂಡ್ ಒಬೆ ದ ಮೆಸೆಂಜರ್ ಅಂತ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಖುರಾನ್ ನೋಡ್ತೀವಿ, ಆಮೇಲೆ ನಮ್ಮ ನಬಿ ಏನ್ ಮಾಡ್ದಂತ ನೋಡ್ತೀವಿ. ನಮ್ಮ ನಬಿ ತಮ್ಮ ಕಾಲದಲ್ಲಿ ಹೆಡ್ ಕವರಿಂಗ್ ಮಾಡ್ತಾ ಇದ್ರು, ಟರ್ಬನ್ ಕೂಡ ಧರಿಸ್ತಾ ಇದ್ರು. ಆ ಕಾಲದಲ್ಲಿ ಅರಬಿಯಾನಲ್ಲಿ, ಸೌದಿ ಅರೇಬಿಯಾದಲ್ಲಿ ಹೆಡ್ ಕವರಿಂಗ್ ಕಾಮನ್ ಅಟೈರ್ ಆಗಿತ್ತು. ಕಾಮನ್ ಆಗಿ ಎಲ್ಲರೂ ಮಾಡ್ತಾ ಇದ್ರು. ಕೆಲವರಲ್ಲಿ ಏನ್ ಏನ್ ಸ್ವಲ್ಪ ನಮ್ಗೆ ಇದಲ್ಲಿ ಏನ್ ಬರುತ್ತಂದ್ರೆ, ಬುಕ್ಸ್ ಅಲ್ಲಿ ಅವರು ಟರ್ಬನ್ ಕೆಳಗಡೆ ಕ್ಯಾಪ್ ಅನ್ನು ಹಾಕ್ತಾ ಇದ್ರು. ಈ ತರ ಕ್ಯಾಪ್ ಅನ್ನು ಹಾಕಿ ಇದ್ರ ಮೇಲೆ ಟರ್ಬನ್ ಹಾಕ್ತಾ ಇದ್ರು ಅಂತ ಇದೆ. ಆದ್ರೆ ಒಂದು ವಿಷಯ ತುಂಬಾ ಕ್ಲಿಯರ್ ಮಾಡ್ತೀನಿ, ಎಲ್ಲೂ ಆ ಖುರಾನ್ ನಲ್ಲಿ ಅಥವಾ ನಮ್ಮ ನಬಿ ಹೇಳೋದಲ್ಲಿ ಟೋಪಿ ನೀವು ಹಾಕ್ಲೇಬೇಕು ಅಂತ ಹೇಳಿಲ್ಲ. ಹಾಗಾದ್ರೆ ಒಂದ್ ಪ್ರಶ್ನೆ, ಯಾಕೆ ತಿರ್ಗಾ ಮುಸ್ಲಿಮ್ಸ್ ಹಾಕ್ತಾರೆ? ಯಾಕಂದ್ರೆ ನಾವು ಪ್ರೊಫೆಟ್ ಮೊಹಮ್ಮದ್ ನ ತುಂಬಾ ಪ್ರೀತಿಸ್ತೀವಿ. ಅವ್ರು ಏನೇನ್ ಮಾಡಿದ್ರು ಅದೆಲ್ಲ ಮಾಡಕ್ ನಾವು ಟ್ರೈ ಮಾಡ್ತೀನಿ. ನೀವು ಸಿಂಪಲ್ ಅಲ್ವಾ, ಯಾರಾದ್ರೂ ನೀವು ತುಂಬಾ ಪ್ರೀತಿಸ್ತಾರೆ. ಇವಾಗ ನೀವು ಅಪ್ಪುನ ಪ್ರೀತಿಸ್ತೀರಾ, ಅಪ್ಪು ಗೊತ್ತು ಎಲ್ಲಾರ್ಗು, ರಾಜ್ಕುಮಾರ್ ಮಗ ಅವರನ್ನ. ಅವ್ರು ಏನೇನ್ ಮಾಡಿದ್ರು ಆತರನೇ ಮಾಡಕ್ ಟ್ರೈ ಮಾಡ್ತೀರಾ ನೀವು. ಸಿಂಪಲ್ ಆಗಿ ನಿಮ್ಗೆ ಯಾರಾದ್ರೂ ತುಂಬಾ ಇಷ್ಟ ಇದ್ರೆ ಅವ್ರಿಗೆ ಪ್ರೀತಿಸಿ ತೋರ್ಸಕ್ ಏನ್ ಮಾಡ್ತೀವಿ ನಾವು, ಅವ್ರು ಏನೇನ್ ಮಾಡಿದ್ರು ಹಂಗೆ ಮಾಡ್ತೀರಾ. ಇವಾಗ ವಿಷ್ಣುವರ್ಧನ ಪ್ರೀತಿಸೋರು ಏನ್ ಮಾಡ್ತಾರೆ ಹೇಳಿ? ವೈಟ್ ಕಲರ್ ಸ್ಕಾರ್ಫ್ ನ ಕಟ್ತಾರೆ, ಯಾಕಂದ್ರೆ ವಿಷ್ಣುವರ್ಧನ್ ಅವ್ರು ಕಟ್ತಾ ಇದ್ರು. ಸೊ ಆತರ ಇದು ನಾವು ಪ್ರೊಫೆಟ್ ಮೊಹಮ್ಮದ್ ತುಂಬಾ ಪ್ರೀತಿಸ್ತೀವಿ. ಅದಕ್ಕೆ ನಾವು ಅವ್ರು ಏನ್ ಮಾಡಿದ್ರು ಅದನ್ನ ಮಾಡಕ್ ಟ್ರೈ ಮಾಡ್ತೀವಿ. ಆದ್ರೆ ಫರ್ಜ್ ಅಂತಾರ ನೋಡಿ, ಫರ್ಜ್ ಬೇರೆ. ಫರ್ಜ್ ಅಂದ್ರೆ ಮಾಡ್ಲೇಬೇಕು, ಅದು ಮ್ಯಾಂಡೇಟರಿ, ಅದು ಬೇರೆ. ರೆಕಮೆಂಡೆಡ್ ಪ್ರಾಕ್ಟೀಸ್ ಬೇರೆ. ರೆಕಮೆಂಡ್ ಪ್ರಾಕ್ಟೀಸ್ ಅಂದ್ರೆ ನಮ್ಮ ಪ್ರೊಫೆಟ್ ಹೇಳ್ಬಿಟ್ರು, ನೋಡಪ್ಪ ಇದೆಲ್ಲ ಮಾಡು ಅಂತ. ಇದು ಹೆಂಗ್ ಬರ್ತದೆ? ವಿತ್ ಪ್ರೀತಿ ಅಂತ ನಮ್ಮ ನಬಿ ತರ ಮಾಡಿದ್ರು ನಾವು ಮಾಡ್ತೀವಿ ಅಂತ. ನಾವ್ ಎರಡನ್ನೂ ಮಿಕ್ಸ್ ಮಾಡಲ್ಲ. ಈಗ ಮುಂದೋಗೋಣ. ಇಮ್ಯಾಜಿನ್ ಮಾಡಿ, ನೀವು ಸೌದಿ ಅರೇಬಿಯಾದ ಡೆಸರ್ಟ್, ತುಂಬಾ ಬರೀ ಮರಳೆ, ಎರಡು ನೋಡಿದ್ರು ಮರಳೆ ಮರಳೆ ಮರಳೆ, ಅಲ್ಲಿ ನೀವು ಇದ್ದೀರಾ. ಬಿಸಿಲು, ಧೂಳು, ಗಾಳಿ. ಹೆಡ್ ಕವರ್ ಮಾಡೋದು ನ್ಯಾಚುರಲ್ ಅಲ್ವಾ? ಹಾಗೆ ಆ ಕಾಲದಲ್ಲಿ ಹೆಡ್ ಕವರಿಂಗ್ ಕಾಮನ್ ಅಟೈರ್ ಇತ್ತು. ಪ್ರೊಫೆತ್ ಆ ಸೊಸೈಟಿನಲ್ಲಿ ಬದುಕಿದ್ರು, ಅದಕ್ಕೆ ಹೆಡ್ ಕವರಿಂಗ್ ಧರಿಸುತ್ತಿದ್ರು. ಆದ್ರೆ ಇಸ್ಲಾಮು ಆ ಕಲ್ಚರ್ನ ರಿಲಿಜನ್ ಇಲ್ಲಿ ಕಂಪಲ್ಸರಿ ಮಾಡಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕಲ್ಚರ್ ಮತ್ತು ರಿಲಿಜನ್ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಕೆಲವರು ಥಿಂಕ್ ಮಾಡ್ತಾರೆ, ಕ್ಯಾಪ್ ಇಲ್ಲ ಅಂದ್ರೆ ನಮಾಜ್ ಎಕ್ಸೆಪ್ಟ್ ಆಗಲ್ಲ. ಕ್ವೆಶನ್ ಇವಾಗ, ಎವಿಡೆನ್ಸ್ ಏನು? ಖುರಾನಲ್ಲಿ ಹೇಳಿದ್ರ, ಇಲ್ಲ ನಬಿ ಹೇಳಿದ್ರ? ಆನ್ಸರ್ ಇಲ್ಲಪ್ಪ. ನಮಾಜಿ ಕಂಡೀಷನ್ಸ್ ಏನಂದ್ರೆ, ನೀವು ಬಾಡಿಯಿಂದ, ಮೆನ್ಗೆ ಬಾಡಿಯಿಂದ ನೀವು ನಿಮ್ಮ ನೀನ್ ಕೆಳವರೆಗೂ ಕವರ್ ಮಾಡಬೇಕು. ಲೇಡೀಸು ಹೆಡ್ ಇಂದ ಟೋ ವರೆಗೂ. ಆಮೇಲೆ ನೀವು ಎಲ್ಲಿ ಇದಿದೆ ನೋಡಿ ನಮ್ದು ಕಾಬಾ, ಆ ಸೈಡ್ ಫೇಸ್ ಮಾಡಿ ನಾವು ಪ್ರೇ ಮಾಡಬೇಕು. ಆಮೇಲೆ ಕರೆಕ್ಟ್ ಟೈಮಲ್ಲಿ ಮಾಡಬೇಕು. ಇದೆಲ್ಲ ಕಂಡೀಷನ್ಸ್
ಇದೆ, ಆದ್ರೆ ಕ್ಯಾಪ್ ಆ ಲಿಸ್ಟ್ ಅಲ್ಲಿ ಇಲ್ಲ, ಕಂಡೀಷನ್ ಲಿಸ್ಟ್ ಅಲ್ಲಿ. ಹಾಗಾದ್ರೆ ಟೋಪಿ ಹಾಕದೆ ನಮಾಜ್ ಮಾಡಬಹುದಾ? ಆನ್ಸರ್ ವೆರಿ ಸಿಂಪಲ್, ಹೌದು ಮಾಡಬಹುದು. ನಮಾಜ್ ವ್ಯಾಲಿಡ್ ಆಗತ್ತೆ. ಈಗ ಖುರಾನ್ ಮತ್ತೆ ನಮ್ಮ ನಬಿ ಹೇಳೋದಲ್ಲಿ ಟೋಪಿ ಇಲ್ಲದೆ ನಮಾಜ್ ಅಕ್ಸೆಪ್ಟ್ ಆಗಲ್ಲ ಅಂತ ಎಲ್ಲೂ ನಿಮ್ಗೆ ಎವಿಡೆನ್ಸ್ ಸಿಗಲ್ಲ. ಇವಾಗ ಮುಂದೆ ಹೋಗ್ತೀನಿ. ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದ್ರೆ, ಕೆಲವರು ಥಿಂಕ್ ಮಾಡ್ತಾರೆ ಕ್ಯಾಪ್ಗೆ ಸ್ಪೆಷಲ್ ಪವರ್ ಇದೆ ಅಂತ, ಏನೋ ಬ್ಲೆಸ್ಸಿಂಗ್ಸ್ ಇದೆ, ಇದು ಪ್ರೊಟೆಕ್ಷನ್ ಕೊಡತ್ತೆ. ಆದ್ರೆ ಇಸ್ಲಾಂ ಏನ್ ಹೇಳಿದೆ ಗೊತ್ತಾ? ಪವರು ಬಟ್ಟೆ ಅಲ್ಲಿ ಇಲ್ಲ, ಪವರು ಅಲ್ಲ ಹತ್ರ ಇರೋದು. ಟೋಪಿ ಒಂದು ಬಟ್ಟೆ, ವರ್ಷಿಪ್ ಆಬ್ಜೆಕ್ಟ್ ಅಲ್ಲ. ಇವಾಗ ನೀವು ವರ್ಷಿಪ್ ಮಾಡೋ ಟೈಮಲ್ಲಿ ಇದು ಹಾಕಿದ್ರೆ ಸ್ವಲ್ಪ ಡಿಸಿಪ್ಲಿನ್ ಆಗಿರ್ತೀರಾ. ಮುಸ್ಲಿಮು ನಾವೇನ್ ಮಾಡ್ತೀವಿ, ಅಲ್ಲ ನಾವು ವರ್ಷಿಪ್ ಮಾಡ್ತೀವಿ, ಟೋಪಿನ ಅಲ್ಲ. ಅದಕ್ಕೆ ಬಟ್ಟೆಗಿಂತ ನಮ್ಮ ನಿಯತ್ತು ಮತ್ತು ನಾವು ಏನು ಎಷ್ಟು ನಮ್ಗೆ ಭಯ ಇದೆ ಅಲ್ಲ ನಮ್ಮೆಲ್ಲ, ಅದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ತಖ್ವಾ ಅಂತ ಹೇಳ್ತೀವಿ ನಾವು, ಗಾಡ್ ಕಾನ್ಶಿಯಸ್ನೆಸ್. ಒಂದು ನಿಮಿಷ ಥಿಂಕ್ ಮಾಡಿ, ಒಬ್ಬ ಮುಸ್ಲಿಮು ಕ್ಯಾಪ್ ಹಾಕೊಂಡು ಆದ್ರೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ನಮಾಜ್ ಮಾಡಲ್ಲ, ಹಾಗಾದ್ರೆ ಟೋಪಿ ಯೂಸ್ ಇದೆಯಾ? ಇಲ್ಲ. ಇನ್ನೊಂದು ಮುಸ್ಲಿಂ ಟೋಪಿನೇ ಹಾಕಿಲ್ಲ, ಆದ್ರೆ ಅವರು ಅಲ್ಲಾಗೆ ಒಬಿಡಿಯಂಟ್ ಆಗಿದ್ದಾನೆ, ಹಾನೆಸ್ಟ್ ಆಗಿದ್ದಾನೆ, ನಮಾಜ್ ಮಾಡ್ತಾನೆ, ಗುಡ್ ಕ್ಯಾರೆಕ್ಟರ್ ಇದ್ದಾನೆ. ಸೊ ಅಲ್ಲಾ ಹತ್ರ ಯಾರು ಬೇತರು? ನೀವೇ ಆನ್ಸರ್ ಮಾಡಿ. ಹೋಗ್ಲಿ ಬಿಡಿ, ಅಲ್ಲಾಹು ಅಲ್ಲ ಮಂಗಂದ್ರೆ ಅಲ್ಲಾಗೆ ಗೊತ್ತು ಬಿಡಿ. ಯಾಕಂದ್ರೆ ಅಲ್ಲಾ ಏನ್ ಹೇಳ್ತಾರಂದ್ರೆ, ಯಾರು ಮೋಸ್ಟ್ ಹಾನರ್ಡು ಅಲ್ಲ ನನ್ನ ಕಣ್ಣಲ್ಲಿ ಅಂದ್ರೆ, ಯಾರು ತುಂಬಾ ಜಾಸ್ತಿ ಗಾಡ್ ಕಾನ್ಶಿಯಸ್ನೆಸ್ ಇದೆ, ಅಂದ್ರೆ ಗಾಡ್ ಅನ್ಕೊಂಡು ಓಕೆ ಗಾಡ್ ದ ರೂಲ್ಸ್ ಬಂದ್ಬಿಟ್ಟಿದೆ, ಅದೇ ನಾನು ಫಾಲೋ ಮಾಡ್ತೇನೆ ಅಂದ್ರಲ್ಲ ಅವ್ರಿಗೆ. ನೋಟಿಸ್ ಮಾಡಿ, ಅಲ್ಲ ಕ್ಯಾಪ್ ನೋಡಲ್ಲ, ನಮ್ಮ ಕಲರ್ ನೋಡಲ್ಲ, ನಾವು ಏನ್ ಲ್ಯಾಂಗ್ವೇಜ್ ಮಾತಾಡ್ತೀವಿ ನೋಡಲ್ಲ, ನಮ್ಮ ತಖ್ವಾ ಅಂದ್ರೆ ಗಾಡ್ ಕಾನ್ಶಿಯಸ್ ನೋಡ್ತಾರೆ. ಹಾಗಾದ್ರೆ ಮುಸ್ಲಿಂ ಟೋಪಿ ಯಾಕೆ ಹಾಕ್ತಾರೆ? ಯಾಕಂದ್ರೆ ನಾವು ಪ್ರಾಫೆಟ್ ಮೊಹಮ್ಮದ್ ಸಲಾಹ್ ಪ್ರೀತಿಸ್ತೀವಿ, ಅವ್ರು ಏನ್ ಮಾಡಿದ್ದಾರೆ ಅದನ್ನ ಮಾಡಕ್ ನಾವು ಟ್ರೈ ಮಾಡ್ತೀವಿ. ಈಗ ಒಂದು ವಿಷಯ ಕ್ಲಿಯರ್ ಮಾಡಿದ್ರೆ, ಟೋಪಿ ಕಂಪಲ್ಸರಿ ಇಲ್ಲ. ಟೋಪ್ ಮುಸ್ಲಿಂನ ಮುಸ್ಲಿಂ ಮಾಡಲ್ಲ, ಟೋಪಿ ಟೋಪಿ ಮುಸ್ಲಿಂ ಮಾಡಲ್ಲ. ಟೋಪಿ ನಮಾಜ್ ನಾವ್ ಹಾಕೊಂಡು ಹೋದಿದ್ರೆ ಗುಡ್ ಪಾಯಿಂಟ್ ಬರುತ್ತೆ ನಿಮ್ಗೆ, ಹಾಕೊಂಡು ಇಲ್ಲಾಂದ್ರೆ ನಿಮ್ ನಮಾಜ್ ವ್ಯಾಲಿಡ್ ಆಗತ್ತೆ. ಟೋಪಿಯಿಂದ ನಾವು ಆ ಟೋಪಿಯಿಂದ ನಾವು ಅಲ್ಲಾಗೆ ಒಬಿಡಿಯನ್ಸ್ ತೋರಿಸ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ನಮ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ತಖ್ವಾ ಚೆನ್ನಾಗಿರ್ಬೇಕು. ಕೊನೆಗೆ ನಾನು ಒಂದ್ ರಿಕ್ವೆಸ್ಟ್ ಮಾಡ್ತೀನಿ, ಇಸ್ಲಾಂನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಕ್ಯಾಪ್ ನೋಡ್ಬೇಡಿ, ನಮ್ಮ ಅಪಿಯರೆನ್ಸ್ ನೋಡ್ಬೇಡಿ. ಖುರಾನ್ ಏನ್ ಹೇಳತ್ತೆ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಏನ್ ಕಲ್ಸಿದಾರೆ ಅದನ್ನ ನೋಡಿ. ಯಾಕಂದ್ರೆ ಅಲ್ಲಾಹ್ ಹತ್ರ ನಮ್ಮ ಡ್ರೆಸ್ಗಿಂತ ನಮ್ಮ ಗಾಡ್ ಕಾನ್ಶಿಯಸ್ ತಖ್ವಾಗೆ ಹೆಚ್ಚು ಬೆಲೆ ಇದೆ. ಅದಕ್ಕೆ ಒಬ್ಬ ಮುಸ್ಲಿಂ ಟೋಪಿ ಹಾಕಿದ್ದಾನ ಇದು ಮುಖ್ಯ ಅಲ್ಲ, ಅಲ್ಲಾಗೆ ಒಬಿಡಿಯಂಟ್ ಇದ್ದಾನ ಇದು ಮುಖ್ಯ. ಸೊ ಹೋಪ್ ನಾ ನಿಮ್ ಕ್ವಶನ್ ಆನ್ಸರ್ಸ್ ಮಾಡಿದೀನಿ. ಟೋಪಿ ಕ್ಯಾಪ್ ನಾವು ಯಾಕೆ ಹಾಕ್ತೀವಿ ಅಂತ ನಿಮ್ಮ ಅಭಿಪ್ರಾಯ ಏನು ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹೇಳಿ. ಅಂಡ್ ನಿಮ್ಗೆ ಇನ್ನ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.